ಹಾಗಿದ್ರೆ ವೀಕ್ಷಕರೇ, ಸೊಗಸಾದ ತರಕಾರಿಗಳನ್ನ ಉಪಯೋಗಿಸಿ ರುಚಿಕರವಾದಂತಹ ಬೇಳೆ ಸಾರನ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ 1 ಬೌಲ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀವಿ. ಹಾಗೆ 1 ಬೌಲ್ನಷ್ಟು ಹುರುಳಿಕಾಯಿ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 4 ನುಗ್ಗೆಕಾಯಿನ ಈ ರೀತಿ ಮೇಲೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ. ನೀವು ಸಿಪ್ಪೆ ತೆಗೆದಿಲ್ಲ ಅಂದರೆ ನಿಮಗೆ ಸಾಂಬಾರು ಕಹಿ ಬರುತ್ತೆ, ಆದ ಕಾರಣ ಸಿಪ್ಪೆ ತೊಗೋಬೇಕಾಗುತ್ತೆ. 1 ಬದನೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 4 ಟೊಮೊಟೊ ಹಣ್ಣನ್ನ ತೊಗೊಂಡಿದ್ದೀವಿ. 1 ದಪ್ಪ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಬೇಳೆ ಸಾರಿಗೆ ಟೇಸ್ಟ್ ಕೊಡ್ತಕ್ಕಂಥ ಖಾರದ ಪುಡಿನ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಿ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಜೀರಿಗೆ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಾಗೆ ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ 2ರಿಂದ 3, ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾವು ಒಂದು ಕುಕ್ಕರ್ ತೊಗೊಂಡಿದ್ದೀವಿ. ಆ ಕುಕ್ಕರಲ್ಲಿ ಸರಿಸುಮಾರು ಅರ್ಧ ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿದ್ದೀವಿ. ಈಗ ಇಲ್ಲಿ ನೀರು ಚೆನ್ನಾಗಿ ಕಾಯಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನೀರು ಬಿಸಿಯಾಗಿದೆ. ಈಗ ಇದಕ್ಕೆ ನಾವು ತೊಗರಿಬೇಳೆನ ಹಾಕ್ಕೊಳ್ಳೋಣ. ಈಗ ಟೊಮೊಟೊ ಹಣ್ಣನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ. ಆಗಲೇ ನಿಮಗೆ ಬೇಳೆ ಬೇಯೋದು. ಈಗ 3 ವಿಸಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಬೇಳೆ ಸಾರಿಗೆ ಬೇಳೆ ಎಷ್ಟು ಮುಖ್ಯನೋ ನುಗ್ಗೆಕಾಯಿ ಸಹ ಅಷ್ಟೇ ರುಚಿ ಕೊಡುತ್ತೆ. ನಾವು ಕುಕ್ಕರಲ್ಲಿ ನುಗ್ಗೆಕಾಯಿ ಹಾಕಿ ಬೇಯಿಸ್ಕೊಂಡ್ರೆ ಎಲ್ಲ ಬೆಂದು ಬಹಳ ಬೇಗ ಕಲಸೋಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಮೀಡಿಯಂ ಫ್ಲೇಮಲ್ಲಿ ಸುಮಾರು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಕುಕ್ಕರ್ 3 ವಿಸಲ್ ಬಂದಾಯಿತು. ಕುಕ್ಕರ್ ತಣ್ಣಗಾಗೋಷ್ಟರಲ್ಲಿ ನುಗ್ಗೆಕಾಯಿ ಸಹ ಬೆಂದಾಗಿರುತ್ತೆ. ಬೇಳೆ ಸಾರು ರುಚಿ ಬರಬೇಕಂದ್ರೆ ಮುಖ್ಯವಾಗಿ ನಾವು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಜೊತೆಗೆ ನಾವು ಹಾಕ್ತಕ್ಕಂಥ ಖಾರದ ಪುಡಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೇಳೆ ಸಾರಿಗೆ ಹಾಕ್ತಕ್ಕಂಥ ಖಾರದ ಪುಡಿ ರೆಸಿಪಿ ನಿಮಗೆ ಗೊತ್ತಿಲ್ಲ ಅಂದರೆ ಖಂಡಿತ ಈ ವಿಡಿಯೋ ಮೇಲೆ ಲಿಂಕ್ ಬರ್ತಾ ಇದೆ. ಆ ವಿಡಿಯೋನ ಆಮೇಲೆ ಕ್ಲಿಕ್ ಮಾಡಿ ನೋಡಿ. ಖಂಡಿತ ನೀವು ಸಹ ರುಚಿಕರವಾದಂಥ ಸಾಂಬಾರು ಪೌಡರ್ನ ಮಾಡ್ಕೊಬೋದು ಆ ಒಂದು ವಿಡಿಯೋ ನೋಡಿ. ಈಗಿಲ್ಲಿ ನುಗ್ಗೆಕಾಯಿ ಸಹ ಬೆಂದಾಯಿತು, ಕುಕ್ಕರು ಸಹ ತಣ್ಣಗಾಯಿತು. ಬನ್ನಿ ಕುಕ್ಕರ್ನ ಲಿಡ್ ಓಪನ್ ಮಾಡಿ ನೋಡೋಣ ಬೇಳೆ ಯಾವ ಮಟ್ಟಕ್ಕೆ ಬೆಂದಿದೆ ಅಂತ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಬೇಳೆ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ವಲ್ಪ ಮಸ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಳೆ ನೀರಲ್ಲಿ ಚೆನ್ನಾಗಿ ಕರಗುತ್ತೆ, ಹಾಗೆ ಬೇಳೆ ಸಾಂಬಾರು ಚೆನ್ನಾಗಿ ರುಚಿನೂ ಸಹ ಸಿಗುತ್ತೆ. ಈಗ ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಹುರುಳಿಕಾಯಿನ ಹಾಕಬೇಕಾಗತ್ತೆ, ಬದನೆಕಾಯಿನೂ ಸಹ ಹಾಕಬೇಕಾಗತ್ತೆ, ಆಲೂಗೆಡ್ಡೆನೂ ಸಹ ಸೇರಿಸ್ಬೇಕಾಗತ್ತೆ. ಈಗ ಈರುಳ್ಳಿನೂ ಸಹ ಹಾಕ್ಕೋಬೇಕಾಗತ್ತೆ. ಈಗ ಇದೆಲ್ಲ ಸ್ವಲ್ಪ ಬೇಯಬೇಕು ಬೇಳೆ ಜೊತೆಗೆ. ಅದಕ್ಕೋಸ್ಕರ ನಾವು 1 ವಿಸಲ್ ಕೂಗಿಸ್ಕೋಬೇಕಾಗತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸ್ಕೊಳ್ಳೋಣ. ಬೇಳೆ ಸಾರು ಮಾಡೋದಕ್ಕೆ ನಾವೇನು ಹುಣಸೆಹಣ್ಣು ತೊಗೊಂಡಿದ್ದೀವಿ, ಹುಣಸೆಹಣ್ಣನ್ನ ಕಿವುಚಿ ಹುಣಸೆಹಣ್ಣ ರಸನ ಸಾಂಬಾರಿಗೆ ಆ್ಯಡ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ನುಗ್ಗೆಕಾಯಲ್ಲಿ ಬೇಯಿಸಿದಂಥ ಬಿಸಿ ನೀರನ್ನ ನಾವು ಹಾಕ್ಕೊಳ್ತಾ ಇದ್ದೀವಿ. ಬಿಸಿನೀರು ಹಾಕೋದ್ರಿಂದ ನಾವು ಹುಣಸೆಹಣ್ಣ ಚೆನ್ನಾಗಿ ಕಿವುಚ್ಕೋಬೋದು. ಈಗ ಕುಕ್ಕರ್ 1 ವಿಸಲ್ ಕೂಗಾಯಿತು. ಬನ್ನಿ ಎಲ್ಲನೂ ಯಾವ ರೀತಿ ಬೆಂದಿದೆ ನೋಡೋಣ. ಎಲ್ಲ ತರಕಾರಿನೂ ಸಹ ಚೆನ್ನಾಗಿ ಬೆಂದಿದೆ. ಆಲೂಗೆಡ್ಡೆ, ಬದನೆಕಾಯಿ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಬೇಳೆ ಜೊತೆ ಬೆರ್ತಾಗಿದೆ. ಈಗ ನಾವು ಇದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಾವೇನು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ನುಗ್ಗೆಕಾಯಿನ ಬೇಯಿಸಿ ಇಟ್ಕೊಂಡಿದ್ವಿ, ಆ ನೀರು ಮತ್ತು ನುಗ್ಗೆಕಾಯಿನ ಆ್ಯಡ್ ಮಾಡ್ತಾ ಇದ್ದೀವಿ.
ಈಗ ನಮಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ಬಂದಿದೆ, ನೀವಿಲ್ಲಿ ನೋಡ್ತಾ ಇದ್ದೀರಾ. ಈಗ ಇದನ್ನು ನಾವು ಮತ್ತೊಮ್ಮೆ ಕುದಿಸ್ಕೋಬೇಕಾಗತ್ತೆ. 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕಾಗತ್ತೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಡಿ, ಯಾಕೆಂದರೆ ಉಪ್ಪು ಖಾರ ಚೆನ್ನಾಗಿ ಬೆರಿಬೇಕು. ನೀವು ಬೇಕಿದ್ರೆ ಈ ಸಮಯದಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾದ್ರೆ ನೀವು ತೆಳು ಮಾಡ್ಕೋಬೋದು, ಅಥವಾ ನಿಮ್ಗೆ ಗಟ್ಟಿ ಬೇಕಾದರೆ ಇದೇ ರೀತಿ ಅದಕ್ಕೆ ಇಟ್ಕೋಬೋದು. ಸಾಂಬಾರು ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುಗೂ ಇರಬಾರ್ದು, ಒಂದು ಮೀಡಿಯಮ್ ಅದಕ್ಕಿದ್ರೆ ಭಾರಿ ಒಳ್ಳೆಯದು. ನಾವು ಹುಣಸೆಹಣ್ಣು ಏನು ಕಿವುಚಿ ಇಟ್ಕೊಂಡಿದ್ವಿ ಅದೇ ನೀರಿಗೆ ನಾವು ಕಾಯಿ ತುರಿನೂ ಸಹ ಹಾಕ್ಕೊಂಡು ಈ ರೀತಿ ಕಿವುಚ್ಕೋತಾ ಇದ್ದೀವಿ. ಈಗ ಹುಣಸೆಹಣ್ಣು ನೀರು ಮತ್ತು ಕಾಯಿ ತುರಿ ಚೆನ್ನಾಗಿ ಬೆರ್ತಾಯಿತು, ಬೇಳೆ ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಕಿವುಚಿದಂಥ ಹುಣಸೆಹಣ್ಣು ಹಾಗೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾವೇನು ಹುಣಸೆಹಣ್ಣು ಮತ್ತು ಕಾಯಿ ತುರಿ ಕಿವುಚಿ ಹಾಕಿದ್ವಿ, ತದನಂತರ ಇದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದ್ದಿದೆ. ಈಗ ಬೇಳೆ ಸಾರು ರೆಡಿ ಇದೆ. ಈಗ ನಾವು ಇದಕ್ಕೆ ಒಗ್ಗರಣೆನ ಹಾಕಬೇಕಾಗತ್ತೆ. ಒಗ್ಗರಣೆ ಹಾಕಿದ್ರೆ ನಿಮಗೆ ಬಿಸಿ ಬಿಸಿಯಾದಂಥ ಬೇಳೆ ಸಾರು ರೆಡಿ ಆಗುತ್ತೆ. ನಾವಿಲ್ಲಿ ಚಿಕ್ಕದಾಗೊಂದು ಕಡಾಯಿ ಇಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಒಗ್ಗರಣೆಗೋಸ್ಕರ ನಾವಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಈಗ ಎಣ್ಣೆ ಬಿಸಿ ಆಗಿದೆ, ಸಾಸಿವೆನ ಹಾಕ್ತಾ ಇದ್ದೀವಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀವಿ. ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಈಗ ಇದನ್ನೆಲ್ಲ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ನಾವು ಹಾಕ್ಕೊಂಡಂಥ ಒಗ್ಗರಣೆನ ಬೇಳೆ ಸಾರಿಗೆ ಆ್ಯಡ್ ಮಾಡೋಣ. ಒಳ್ಳೆ ಸುವಾಸನೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಸುವಾಸನೆ. ಅಪ್ಪಟವಾದ ಬೇಳೆ ಸಾರು. ಈ ರೀತಿ ಬೇಳೆ ಸಾರನ್ನ ನೀವು ಸಹ ನಿಮ್ಮ ಮನೆಗಳಲ್ಲಿ ಮಾಡಿ ಟ್ರೈ ಮಾಡಿ, ಎಷ್ಟು ರುಚಿ ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ನೀವೇ ಕಂಡುಕೊಳ್ತೀರಾ. ನೀವು ಆದಷ್ಟು ರೆಡಿಮೇಡ್ ಸಾಂಬಾರು ಪುಡಿನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಬೇಕಿದ್ರೆ ಸಾಂಬಾರು ಪೌಡ್ರನ್ನ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಈಗ ಇಲ್ಲಿ ಬೇಳೆ ಸಾರು ರೆಡಿ ಇದೆ. ನೀವು ಇದನ್ನು ಮುದ್ದೆ ಜೊತೆ, ಚಪಾತಿ ಜೊತೆ, ಹಾಗೆ ಬಿಸಿ ಬಿಸಿಯಾದಂಥ ಅನ್ನದ ಜೊತೆನೂ ಸಹ ನೀವು ಇದನ್ನು ಸವಿಬೋದು. ಹಾಗಿದ್ರೆ ನೋಡಿದ್ರಲ್ಲ, ನಾವು ಮಾಡೋದಂಥ ಈ ಒಂದು ಬೇಳೆ ಸಾರು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಾವು ಮಾಡೋದಂಥ ಈ ರೆಸಿಪಿ ಹೇಗಿತ್ತು ಅಂತೇಳಿ ಈ ವಿಡಿಯೋ ಕಮೆಂಟ್ ಮಾಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ಸದಾಕಾಲ ನಿಮ್ಮ ಮುಂದೆ ಇರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.